ಆತ್ಮೀಯ ಬಂಧುಗಳೇ ನಮಸ್ಕಾರ. ಇವತ್ತು ನಾವು ಬಾಗಲಕೋಟೆ ಉಪಚುನಾವಣೆ ಕುರಿತು ಇವತ್ತು ಪ್ರಚಾರ ಮಾಡ್ತಾ ಇದ್ದೀವಿ. ಒಂದು ಮುಂಜಾನೆ 8 ಗಂಟೆಯಿಂದ ಪ್ರಚಾರವನ್ನು ಆರಂಭಿಸಿದ್ದೀವಿ. ಈ ಪ್ರಚಾರದಲ್ಲಿ ಕೆಲವೊಂದು ಬಾಗಲಕೋಟೆಯಲ್ಲಿ ಏನು ಅಭಿವೃದ್ಧಿ ಮಾಡಿದ್ದಾರೆ, ಹಿಂದಿನ ಒಂದು ಶಾಸಕರು, ಆಮೇಲೆ ಯಾವ ರೀತಿ ಬಾಗಲಕೋಟೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಅದನ್ನೂ ಪರಿಶೀಲನೆ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ನಾವು ಒಂದು ಇದ್ರ ಬಗ್ಗೆ ನಮ್ಮ ಹೆಚ್ಚಿನ ಮಾಹಿತಿಯನ್ನು ನಮ್ಮ KRS ಪಕ್ಷದ ಅಭ್ಯರ್ಥಿ ನಾಗರಾಜ್ ಸರ್ ಅವರು ಕೊಡ್ತಾರೆ. ಇಲ್ಲಿ ಬಾಗಲಕೋಟೆ ಕೋಟೆ ಹಿನ್ನೀರಿನ ಇಲ್ಲಿ ಮುಳುಗಡೆ ಪ್ರದೇಶದ ಇಲ್ಲಿ ಕೋಟೆ ಹತ್ತಿರ ನಾವು ಇದ್ದೀವಿ. ಇಲ್ಲಿ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ಇಲ್ಲಿ ಯಾವುದೋ ಒಂದು ಸ್ವಚ್ಛತೆ ಇಲ್ಲ. ಅದೇ ರೀತಿಯಾಗಿ ಇಲ್ಲಿ ತುಂಬಾ ಎಲ್ಲ ಕಸ, ಅದು ಊರೆಲ್ಲ ಕಸ ಇಲ್ಲೇ ತಂದು ಒಗಿತಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಒಗಿತಿದ್ದಾರೆ ಅದ್ರ ಬಗ್ಗೆ ಎಲ್ಲ ತರ ಮಾಹಿತಿ ನಮ್ಮ ನಾಗರಾಜ್ ಸರ್ ಅವರು ಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ನಾಗರಾಜ್ ಕಲ್ಕುಡ್ಕರ್, KRS ಪಕ್ಷದ ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರದ ಅಭ್ಯರ್ಥಿ. ಈಗ ತಾವೆಲ್ಲ ಇಲ್ಲಿ ನೋಡ್ತೀರಿ, ಇದು ಬಾಗಲಕೋಟೆ ಕೋಟೆ ಅಂತಾರಲ್ಲ, ಅದು ಈಗ ಏನು ಮುಳುಗಡೆ ಹಿನ್ನೀರಿನಲ್ಲಿ ಬಂದು ಈಗ ಸಂಪೂರ್ಣವಾಗಿ ಡಿಕೆ ಆಗಿ ಹಂತ ಹಂತವಾಗಿ ಅದು ಏನು ಈಗ ಕೊಲ್ಯಾಪ್ಸ್ ಆಗೋ ಮಟ್ಟಕ್ಕೆ ಬಂದಿದೆ. ಸೊ ಅದರ ಹಿಂದೆ ಇರೋದು ಹಿನ್ನೀರು, ಏನೋ ಆಲ್ಮಟ್ಟಿ ಡ್ಯಾಮ್, UKP ಪ್ರಾಜೆಕ್ಟ್ದ ಆಲ್ಮಟ್ಟಿ ಡ್ಯಾಮ್ ಇದೆ, ಅಲ್ಲಿಂದ ಏನು ಹಿನ್ನೀರು ಬಂದು ಈಗ ಇಲ್ಲಿ ಘಟಪ್ರಭಾ ನದಿ ನೀರು ಬಂದು ಇಲ್ಲಿ ಈಗ ಆವರಿಸ್ಕೊಂಡು ಈಗ ನಾವೇನು ನಿಂತಿದ್ವಿ ಈ ಪ್ರದೇಶದಲ್ಲೂ ಕೂಡ ಮಳೆಗಾಲದಲ್ಲಿ ಬಂದು ನೀರು ನಿಂತ್ಕೊಂಡಿರ್ತದೆ. ಬಟ್ ಈಗ ಇದೇನು 2003ರಲ್ಲಿ ಏನು ಒಂದು ಬಾರಿ ಇಲ್ಲಿಂದ ಏನು ಈ ಎಲ್ಲ ಜನರನ್ನ ಸ್ಥಳಾಂತರಿಸಿದ್ರು, ಅಲ್ಲಿಂದ ಈಗ 23 ವರ್ಷದಿಂದ ಮತ್ತೆ ಇಲ್ಲಿ ಜನರನ್ನ ಆದಷ್ಟು ಬೇಗ ನಗರ ನಿರ್ಮಾಣ ಮಾಡಿ ಹೊಸ ನಗರ ಅಲ್ಲಿ ಕಳಿಸಕ್ಕಂಥ ಯಾವ ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಏನು ಹಂತವಂತಿಗೆ ಬೇಗವಾಗಿ ಮಾಡಲಿಲ್ಲ. ಸೊ ಈಗ ತಾವೆಲ್ಲ ನೋಡ್ತೀರಿ, ಇಲ್ಲಿ ಏನಾಗಿದೆ, ಎಂಥ ಪರಿಸ್ಥಿತಿನಲ್ಲಿ ಈ ಹಳೆ ಬಾಗಲಕೋಟೆ ಜನ, ಕಿಲ್ಲಾ ಜನ ಇಲ್ಲಿ ಬದುಕ್ತಾರೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ. ಈಗ ಇಲ್ಲಿನ ಜನ ಏನಾಗಿದೆ, ಈಗ ಮುಳುಗಡೆ ಆದ ನಂತರ ಎಲ್ಲ ಮನೆ ಬಿದ್ದೋಗಿದ್ದಾವೆ. ಇಲ್ಲಿ ಬಿದ್ದು ಹೋದ ನಂತರ ಇಲ್ಲೆಲ್ಲ ಕಸ ಚೆಲ್ಲಿ ಇದೆಲ್ಲ ನದಿ ದಂಡಿಗಿರ್ತಕ್ಕಂಥದ್ದು. ಈಗ ನಾಳೆ ಮಳೆಗಾಲ ಬಂದಾಗ, ನೀರು ಜಾಸ್ತಿ ಒತ್ತು ಬಂದಾಗ, ಇವತ್ತಿಲ್ಲಿ ಏನು ಈ ಕಸ ನೋಡ್ತೀರಿ, ಇದೆಲ್ಲ ಈಗೆಲ್ಲ ಕಸವು ಕೂಡ ಇವತ್ತೇನಾಗ್ತದೆ ಅಂದರೆ ನಾಳೆ ನೀರು ಹೆಚ್ಚಿಗೆ ಬಂದಾಗ ನದಿಯಲ್ಲೇ ತಿಳ್ಕೊಂಡು ಹೋಗ್ತದೆ. ಸೊ ಇದ್ರದ್ದು ಮತ್ತು ಇದೇ ನೀರನ್ನು ಮುಂದೆ ನಾವು ಪ್ರೊಸೆಸಿಂಗ್ ಮಾಡಿ ಕುಡಿಲಿಕ್ಕೆ ಬಳಸ್ತೀವಿ. ಆದರೆ ಇಲ್ಲಿನ ನಗರಸಭೆ ಏನದ, ಬಾಗಲಕೋಟೆ ನಗರಸಭೆ, ಇಲ್ಲಿರ್ತಕ್ಕಂಥ ಜನರಿಗೆ ನೀವು ಈ ರೀತಿಯೆಲ್ಲ ನದಿ ದಡಕ್ಕೆ ತಾವೆಲ್ಲ ಕಸ ಚೆಲ್ಲಬಾರ್ದು ಅಂತೇಳಿ ಇಲ್ಲಿ ಜನಜಾಗೃತಿ ಮಾಡಿ ಇದನ್ನು ನಿರ್ವಹಣೆ ಮಾಡೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಮತ್ತು ಇಲ್ಲಿನ ಏನು ಕಾಂಗ್ರೆಸ್ BJP ಒಬ್ಬರಿಗೆ 3 ಬಾರಿ ಅವಕಾಶ ಕೊಟ್ಟಿದ್ದಾರೆ, BJP ಅವರಿಗೆ 2 ಬಾರಿ ಕಾಂಗ್ರೆಸ್ನವರಿಗೆ ಅವಕಾಶ ಕೊಟ್ಟಿದ್ದಾರೆ. ಆ BJP ಅವರು ಏನಿದ್ದಾರೆ, ಅವರು ಮಾಜಿ ಶಾಸಕ ಏನು ಈ ಬಾರಿ ಅಭ್ಯರ್ಥಿಯಾಗಿದ್ದಾರೆ, ಅವರನ್ನು ಅಭಿವೃದ್ಧಿ ಅಧಿಕಾರ ಅಂತೇಳಿ ಒಂದು ಹಣೆಪಟ್ಟಿ ಕಟ್ಕೊಂಡು ಓಡಾಡ್ತಾರೆ. ಆದರೆ ಅವರ ಅವಧಿನಲ್ಲಿ ಇಂಥ ಈ ನಗರ ನಿರ್ವಹಣೆಗೆ ಸಂಬಂಧಪಟ್ಟಂಗೆ ಏನು ಎಷ್ಟು ಬೇಜವಾಬ್ದಾರಿ ತೋರಿಸಿದ್ದಾರೆ ಅನ್ನೋದನ್ನು ನಾವು ಏನು ಈ ಬಾಗಲಕೋಟೆ ಜನ ಮತ್ತು ರಾಜ್ಯದ ಜನರಿಗೆ ತಿಳಿಸೋಕೆ ಇಷ್ಟಪಡ್ತೀವಿ. ನೋಡ್ರಿ, ಇದು ಯಾವ ರೀತಿ ಅವರು ಅಭಿವೃದ್ಧಿ ಮಾಡಿದರೆ ಈ ಕಾಂಗ್ರೆಸ್ BJP ಅನ್ನೋದು ತಾವೆಲ್ಲ ಈಗ ನೋಡಬೇಕು. ಏನು ಮುಳುಗಡೆ ಆದರೆ ಏನಂತೆ, ಒಂದು ಕಸ ನಿರ್ವಹಣೆಗೆ ಸಂಬಂಧಪಟ್ಟಂಗೆ ಏನು ಅವರು ಯಾವ ಒಂದು ಏನು ಪ್ರಾಮಾಣಿಕ ಪ್ರಯತ್ನ ಮಾಡಲೇ ಇಲ್ಲ. ಹಾಗಾಗಿ ನಾನು ಮನವಿ ಮಾಡೋದೊಂದೇ, ಈ UKP ಪ್ರಾಜೆಕ್ಟ್ ಏನಿದೆ ಇದನ್ನು ಆದಷ್ಟು ಬೇಗ ಒಂದು 5 ವರ್ಷ ಅವಧಿನಲ್ಲಿ ಪ್ರತಿ ವರ್ಷ ಒಂದು 20,000 ಕೋಟಿಯನ್ನು ಮೀಸಲಿಟ್ಟು ಮುಗಿಸಿ, ಇಲ್ಲೇನು ಪಾಪ ಇವ್ರನ್ನ ಅತಂತ್ರವಾಗಿ ಇಟ್ಟಿದ್ದಾರೆ ಬಾಗಲಕೋಟೆ ಜನರನ್ನು, ಏನು ಮುಳುಗಡೆ ಸಂತ್ರಸ್ತರನ್ನ, ಇವ್ರನ್ನ ಆದಷ್ಟು ಬೇಗ ಏನು ನವನಗರಕ್ಕೆ ಏನು ಸ್ಥಳಾಂತರಿಸಿ ಒಂದು ಹೊಸ ಬದುಕು ಕಟ್ಟಿಕೊಡೋ ನಿಟ್ಟಿನಲ್ಲಿ ನಾವು KRS ಪಕ್ಷದಿಂದ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಹಾಗಾಗಿ ಏನು 20 ವರ್ಷದಿಂದ ನಿಮ್ಮನ್ನು ಈ ಎರಡೂ ರಾಜಕೀಯ ಪಕ್ಷಗಳು, ಕಾಂಗ್ರೆಸ್ BJP ಪಕ್ಷಗಳು ಏನು ಇಂಥ ದುಸ್ಥಿತಿನಲ್ಲಿ ನಿಮ್ಮನ್ನೇನು ಇಟ್ಟಿದ್ದಾರ, ಏನು ಈ ಮುಳುಗಡೆ ಸಂತ್ರಸ್ತರನ್ನ, ಇಂಥವ್ರಿಗೆ ಈ ಬಾರಿ ನೀವು ಪಾಠ ಕಲಿಸ್ಬೇಕು. ಇವರಿಗೆ ಮತ ಹಾಕದೆ ಈ ಒಂದು ಬಾರಿ ನಮಗೆ ಅವಕಾಶ ಕೊಟ್ಟು ತಾವು ನೋಡಬೇಕು. ನಾವು ಈ ಇಡೀ ಏನು ಇದು ಮುಳುಗಡೆ ಏನು ಸಮಸ್ಯೆ ಇದೆ, ಇದನ್ನು ಮುಂದಿನ 5 ವರ್ಷಗಳಲ್ಲಿ ಏನು ನಾವು ಹೋರಾಟ ಮಾಡಿ, ಆದರೂ ನೀವು ಬರೀ ಬೀದಿ ಹೋರಾಟ ಅಲ್ಲ, ನಾವು ಗೆಲ್ಲಿಸಿ ಒಳಗೆ ಕಳಿಸಿದ್ರೆ ನಾವು ವಿಧಾನಸೌಧ ಒಳಗಡೆ ಏನು ಹೋರಾಟ ಮಾಡಿ ಪ್ರತಿ ವರ್ಷ 1000 ಕೋಟಿಯನ್ನು ತಂದು ಆದಷ್ಟು ಬೇಗ ಒಂದು 5 ವರ್ಷದಲ್ಲಿ ಈ ಪ್ರಾಜೆಕ್ಟನ್ನು ಮುಗಿಸಿ ನಾವು ಎಲ್ಲ ಒಂದು ಹೊಸ ಬದುಕನ್ನು ಕಟ್ಕೊಳ್ಳಿಕ್ಕೆ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ನಾನು ಬಾಗಲಕೋಟೆ ಜನರಿಗೆ ಒಂದು ಭರವಸೆ ಕೊಡೋಕ್ಕೆ ಇಷ್ಟಪಡ್ತೇನೆ. ಈ ಬಾರಿ KRS ಪಕ್ಷದ CT ಗುರುತಿಗೆ ವೋಟ್ ಹಾಕಿ ತಾವೆಲ್ಲ ನಮಗೊಂದು ಅವಕಾಶ ಕೊಡಬೇಕು, ಗೆಲ್ಲಿಸಿ ಕಳಿಸ್ಬೇಕು ಅಂತೇಳಿ ಮನವಿ ಮಾಡ್ತೇನೆ. ನಮಸ್ಕಾರ. ನೋಡ್ರಿ, ನಮ್ಮ KRS ಪಕ್ಷ ಅಭ್ಯರ್ಥಿಯ ಒಂದು ಮಾತುಗಳು. ಯಾಕಂದರೆ ಇಲ್ಲಿ ಅಭಿವೃದ್ಧಿ ಒಂದು ಸಣ್ಣ ಮಕ್ಕಳು ಕೂಡ ಹೇಳ್ತಾ ಇದ್ದಾರೆ, ಅವ್ರ ಮನೆ ಮುಂದಿನ ಒಂದು ಗಟಾರ ಬಗ್ಗೆ ಆಗಲಿ ಸರಿಯಾಗಿ ಸ್ವಚ್ಛತೆ ಇಲ್ಲ.
ಇಲ್ಲಿ ಯಾರೂ ಇದುವರೆಗೆ ಬಂದಿಲ್ಲ. ಈಗ ಇಲೆಕ್ಷನ್ ಟೈಮ್ನಲ್ಲಿ ಬಂದು ನಿಮ್ಗೆ ಓಟ್ ಹಾಕ್ರಿ, 500 ರೂಪಾಯಿ ತಗೋರಿ, 1000 ರೂಪಾಯಿ ಕೊಡ್ರಿ ಅನ್ನೋ ಒಂದು ಉದ್ದೇಶವಾಗಿ ಹೇಳ್ತಾ ಇರ್ತಾರೆ. ಬಟ್ ಅಂಥವೆಲ್ಲ ತಲೆ ಕೆಡಿಸ್ಕೊಳ್ಳೋದೆ ತಮ್ಮ ಕ್ಷೇತ್ರ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಒಂದು ಬಾಗಲಕೋಟೆ ಜನತೆಯಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ತಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸುವಂಥವರಿಗೆ ಓಟ್ ಹಾಕಿ, ಎಜುಕೇಟೆಡ್ ಇದ್ದವರಿಗೆ ಓಟ್ ಹಾಕ್ರಿ. ಆಮೇಲೆ ಇಲ್ಲಿಯ ಒಂದು ಸ್ಥಳೀಯದ ಅಭಿವೃದ್ಧಿ ಯಾವ ರೀತಿ ಇದೆ ಅಂತ ಪ್ರತಿಯೊಂದು ಕಡೆ ಪರಿಶೀಲನೆ ಮಾಡ್ತಾ ಇದ್ದೀವಿ. ಪರಿಶೀಲನೆ ಮಾಡಿ ಇಲ್ಲಿ ಏನಾಗುತ್ತಾ ಇದೆ, ಯಾವ ರೀತಿ ಒಂದು ಮುಂಚಿತವಾಗಿದ್ದಂಥ ಶಾಸಕರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅದರ ಬಗ್ಗೆ ತಾವು ಕೂಡ ಒಂದು ಗಮನದಲ್ಲಿ ಇಟ್ಟುಕೊಂಡು ಒಂದು ಮುಂದಿನ ಚುನಾವಣೆಗೆ ತಾವು ಓಟ್ ಹಾಕಬೇಕಂತ ತಮ್ಮಲ್ಲಿ ಎಲ್ಲ ಮನವಿ ಮಾಡ್ಕೋತಾ ಇದ್ದೀನಿ. ನಮಸ್ಕಾರ.